ಹಾಂ ಹೇಳು. ನನ್ನ ಗ್ಯಾಸ್ ಯಾಕೆ ಕೊಡ್ತಾ ಇಲ್ಲ? ಯಾರಿಗೆ? ಸಾವಿತ್ರಮ್ಮ ಅನ್ನೋರು ಗ್ಯಾಸ್ ಯಾಕೆ ಕೊಡ್ತಾ ಇಲ್ಲ? ಡೆಲಿವರಿ ಯಾಕೆ ಕೊಡ್ತಾ ಇಲ್ಲ? ಯಾರು ಕೊಡಲ್ಲ ಅಂತ ಹೇಳಿದ್ರು ನಿಂಗೆ? ನೀನೇ ಯಾವಾಗ? ಇವಾಗಲೇ ಅಲ್ಲೋ ನಿನ್ನೆ ಗ್ಯಾಸ್ ಬುಕ್ ಮಾಡಿರೋದು. ಗ್ಯಾಸ್ ಎಲ್ಲಿ? 2 ದಿನ ಆಗೈತೆ ಗ್ಯಾಸ್ ಬುಕ್ ಮಾಡಿ. ಅಲ್ಲೇ ಕೊಡ್ತೀವಪ್ಪ, ಅಲ್ಲೇ ಕೊಡ್ತೀವಿ ಆಫೀಸಲ್ಲಿ. ಯಾಕೆ ಕೊಟ್ಟಿದ್ಯಾ ಅಲ್ಲಿ? ಯಾರು ನೀವು? ಇದಕ್ಕೆ ಡೋರ್ ಲಾಕ್ ಆಗಿತ್ತು, ಫೋಕಸ್ ಕೊಟ್ಟಿದ್ದೀವಲ್ಲ. ಡೋರ್ ಲಾಕ್ ಎಲ್ಲ ಆಗೈತೆ. ನಾನು ಇದೀನಲ್ಲ, ಈಗ ಇಲ್ಲೇ ಇದ್ದೀನಲ್ಲ. ಈಗ ಮೊದಲು ಇದೆಯಾ? ಮೊದಲಿದ್ದ ಎಲ್ಲಿ ಸ್ಲಿಪ್ ಎಲ್ಲ ಐತಲ್ಲಿ? ಎಲ್ಲ ಹಲೋ ಹೇಳೆ. ನೋಡಿ, ಇದು ಕಮಲ ಗ್ಯಾಸ್ ಏಜೆನ್ಸಿ. ಇವ್ರಿಗೇನು ಅಂದರೆ ಒಂದು ಡೆಲಿವರಿಗೆ ಇವ್ರಿಗೆ 150 ರೂಪಾಯಿ ಕೊಡಲಿಲ್ಲ ಅಂದರೆ ಇವರು ಡೆಲಿವರಿ ಕೊಡಲ್ಲ. ಯಾವಾಗಪ್ಪ ಕೇಳಿದ್ರೆ ಆಯ್ತಾ? ಇವರೇ ನೋಡಿ ಏಜೆಂಟು. ಅರ್ಥ ಆಯ್ತಾ? ದುಡ್ಡ ಇವರು ಗ್ಯಾಸ್ ಕೊಡ್ರಿ ಅಂದರೆ ನೀವು ಅಲ್ಲೇ ಹೋಗ್ತಾ ಇರ್ತೀರಲ್ವಾ, ಅಲ್ಲೇ ಕೊಟ್ಟಿದ್ದೀನಿ. ನಾನು ಇನ್ಮೇಲಿಂದ ನಿಮ್ಗೆ ಇಲ್ಲಿ ಕೊಡಲ್ಲ ಅಂತವ್ರೆ. ನಾನು ಯಾವತ್ತು ನಿಮ್ಗೆ ಕೊಡಲ್ಲ ಅಂತ ಹೇಳಿಲ್ಲ ನಾನು. ಹೇಳ್ರಿ, ನಾನು ಯಾವತ್ತು ನಿಮ್ಗೆ ಕ್ಯಾಮ್ರಾ ಮಾತಾಡೋಕೆ ಮುಂಚೆ ಹೇಳಿದ್ರಿ. ಯಾವಾಗ? ಇವಾಗ ಎಲ್ಲೋಯ್ತು ಮಾತು? ಕೊಂಡ್ರೆ ಕೊಡ್ತಾವ ಅಂತ ಹೇಳ್ಬಿಟ್ಟು ಅಲ್ಲೇ ಕೊಟ್ಟಿದ್ದಪ್ಪ ಅಂದಿದ್ದು ನಾನು. ಹೌದಾ? ಹಾಂ, ಅದೇ ಧೈರ್ಯ ಇರ್ಬೇಕು ಹೇಳೋಕ್ಕೂ ಮುಂಚೆ. ಯಾಕೆ ಅರ್ಥ ಆಯ್ತಾ? ಹೇಳದ್ನಲ್ಲ ಇವಾಗ ನಾನು. ಇಲ್ಲಿ ಈ ಕಾಣಿಸ್ತಿರೋ ಗ್ಯಾಸ್ ಡೆಲಿವರಿ ಏಜೆಂಟ್ ಏನಿದ್ದಾರೆ, ಇವರೇ ನಮಗೆ ಗ್ಯಾಸ್ನ ಡೆಲಿವರಿ ಮಾಡೋದು. ಇವರು ಬಂದು HP ಗ್ಯಾಸ್ನ ಡೆಲಿವರಿ ಮಾಡ್ತಾರೆ. ಇವ್ರು ನಮಗೆ ಗ್ಯಾಸ್ ಡೆಲಿವರಿ ಮಾಡಿ 4 ವರ್ಷ ಆಗೈತೆ, ಹೋಮ್ ಡೆಲಿವರಿ ಮಾಡಿ. ನಾನೇ 4 ವರ್ಷದಿಂದ ಅವರ ಒಂದು ಏಜೆನ್ಸಿಗೆ ಹೋಗಿ ಅಲ್ಲೇ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವರು ಡೆಲಿವರಿ ಕೊಡೋದಕ್ಕೆ 150 ರೂಪಾಯಿ ಕೊಡಲೇಬೇಕಂತೆ, ಇಲ್ಲಾಂದರೆ ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ರಿ ಅಂತ ಅವಾಗ ದಿಮಾಕಾಗಿ ಮಾತಾಡಿದ್ದ ಅಂತ ನಾನು ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ನಾನು ಬುಕ್ ಮಾಡ್ದಂಗೆಲ್ಲ ಇವಯ್ಯ ಸ್ಲಿಪ್ಪೇ ತರಲ್ಲ. ಸ್ಲಿಪ್ ಏನು ಮಾಡ್ತಾನೆ, ಅಲ್ಲೇ ಕೊಟ್ಬಿಡ್ತಾನೆ. ಇವ್ರು ಇಲ್ಲೇ ಬಂದು ತಾಳ್ತಾರೆ, ಇಲ್ಲೇ ಬಂದು ತಾಳ್ತಾರೆ ಅಂತ ಏನು ನಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಕೇಳಿದ್ರೆ ಮನೆಗೆ ನಾವು ಸ್ಲಿಪ್ ಕೊಟ್ಟಿದ್ವಲ್ಲ, ನೀವು ಇರಲಿಲ್ಲ, ಆ ಥರ ಮಾತುಗಳು ಹೇಳ್ತಾನೆ. ಇವಯ್ಯ ಬಂದೇ ಇಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ 4 ವರ್ಷದಿಂದ ಇವಯ್ಯ ಡೆಲಿವರಿ ಕೊಡ್ತಾ ಇಲ್ಲ ಅಂತ ನಾನು ಹೋಗಿ ಏಜೆನ್ಸಿಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಅಲ್ಲೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವರು ಓಪನ್ ಆಗಿ ಹೇಳ್ತಾರೆ, ಸರ್ ಒಂದು 50 ರೂಪಾಯಿ ಏನೋ ಅಲ್ಲಿಗನ ತಂದು ಕೊಡೋದಕ್ಕೆ ಕೊಡಿ ಸರ್ ಅಂತ. ಯಾಕೆ ಕೊಡಬೇಕು ಅಂತ? ಡೆಲಿವರಿ ಚಾರ್ಜಸ್ ಎಲ್ಲ ಅಲ್ಲಿ ಬಿಲ್ಲಲ್ಲೇ ಆಗಿರುತ್ತಲ್ಲ, ನಾವು 50 ರೂಪಾಯಿ ಯಾಕೆ ಕೊಡಬೇಕು? ಅದು 50 ರೂಪಾಯಿ ಅಲ್ಲ, 150 ರೂಪಾಯಿ ಕೊಡಬೇಕಂತ ವಯ್ಯಂಗೆ. ಅರ್ಥ ಆಯ್ತಾ? ಈ ಗ್ಯಾಸ್ ಏಜೆನ್ಸಿ ಅವರ ಸ್ಕ್ಯಾಮು ನಿಮ್ಮ ಹತ್ರನೂ ಆಗ್ತಿದ್ರೆ ನೀವು ಸುಮ್ಮನೆ ಇರಬೇಡಿ. ನೀವು ಯಾವುದೇ ಒಂದು ಎಕ್ಸ್ಟ್ರಾ ಅಮೌಂಟು ಕೂಡ ಕೊಡೋಂಗಿಲ್ಲ. ಬಿಲ್ ಅಮೌಂಟ್ ಏನಿದೆ ಅಷ್ಟೇ ಪೇ ಮಾಡಬೇಕು. ನಿಮಗೂ ಇದೇ ಥರ ಏನಾದರೂ ಮಾಡ್ತಾಯಿದ್ರೆ ನನಗೆ ವೀಡಿಯೋ ಕಳಿಸಿ, ನಾನೇ ನನ್ನ ಚಾನಲಲ್ಲಿ ಹಾಕ್ತೀನಿ. ಅದರಲ್ಲಿ ಯಾವುದೇ ಥರದ ಹಿಂಜರಿಕೆನೂ ಇಲ್ಲ. ಯಾಕೆ ಅಂದರೆ ನಾವು ಯಾವುದು ಕೊಡೋಂಗಿಲ್ಲ. ನಮಗೆ ಸರ್ಕಾರ ರೈಟ್ ಕೊಟ್ಟಿದೆ, ಯಾರಿಗೂ ಯಾವ ಕಾಸು ಕೊಡಬೇಡಿ, ನೀವು ಬಿಲ್ ಅಮೌಂಟ್ ಅಷ್ಟೇ ಕೊಡಿ ಅಂತ. ಈ ಏಜೆನ್ಸಿ ಬಂದ್ಬಿಟ್ಟು 8ನೇ ಮೈಲಿಲಿರೋದು ಕಮಲ ಗ್ಯಾಸ್ ಏಜೆನ್ಸಿ. HP ಗ್ಯಾಸ್ ಇವರು ಸಪ್ಲೈಯರ್, ಇವರೇ ಅವರ ಏಜೆಂಟು. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವ್ರಿಗೆಲ್ಲ ಏನು ಮಾಡಬೇಕು ಅಂತದ್ದು ಹೇಳಿ. ನಾವು ಇವ್ರಿಗೆ ಹೆಲ್ಪ್ಲೈನ್ ನಂಬರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಏನೂ ರೆಸ್ಪಾಂಡ್ ಮಾಡಿಲ್ಲ.